ಪ್ರಮುಖ ಬಾಲಿವುಡ್ ಮತ್ತು ದಕ್ಷಿಣ ಭಾರತ ಸೂಪರ್ ಸ್ಟಾರ್ಗಳನ್ನು ಹಿಂದಿಕ್ಕಿ ಹೊಸ ಮುಖವೊಂದು ಇದ್ದಕ್ಕಿದ್ದಂತೆ ಇಂಟರ್ನೆಟ್ ಸೆನ್ಸೇಷನ್ ಆಗಿ ಮಾರ್ಪಟ್ಟಿದೆ. ಕೇವಲ ಒಂದು ಚಿತ್ರ ಈ ಯುವ ನಟನ ಅದೃಷ್ಟವನ್ನು ಎಷ್ಟು ಬದಲಾಯಿಸಿತು ಅಂದರೆ, ಇತ್ತೀಚಿನ IMDb ರ್ಯಾಂಕ್ನಲ್ಲಿ ಐಶ್ವರ್ಯ ರೈ, ವಿಜಯ್ ಮತ್ತು ಆಲಿಯಾ ಭಟ್ರಂತಹ ಹಿರಿಯ ತಾರೆಯನ್ನ ಸಹ ಮೀರಿಸಿದ್ರು. ಗಮನಾರ್ಹವಾಗಿ ಇತ್ತೀಚೆಗೆ ಬಿಡುಗಡೆಯಾದ ಚಿತ್ರದಲ್ಲಿ 14 ವರ್ಷದ ಹುಡುಗನ ಪಾತ್ರವನ್ನು ನಿರ್ವಹಿಸಿದ್ರು. ಪ್ರೇಕ್ಷಕರು ಮತ್ತು ವಿಮರ್ಶಕರ ಹೃದಯಗಳನ್ನು ಗೆದ್ದರು. ಚಿತ್ರ OTT ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡುಗಡೆಯಾದ ಕ್ಷಣ ಅವರ ನಟನೆಯು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿತು ಮತ್ತು ಜನರು ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅವರ IMDb ಪ್ರೊಫೈಲನ್ನು ತ್ವರಿತವಾಗಿ ಹುಡುಕಲು ಪ್ರಾರಂಭಿಸಿದರು. ಈಗ ಈ ಹೊಸ ತಾರೆ ಇಂಟರ್ನೆಟ್ನಲ್ಲಿ ಹೆಚ್ಚು ಮಾತನಾಡುವ ಭಾರತೀಯ ತಾರೆಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ತಲುಪಿದ್ದಾರೆ. ಈ ಬಾರಿ ಭಾರತೀಯ ಚಿತ್ರರಂಗದಲ್ಲಿ ಹೊಸಬರಾಗಿರುವ ಬಾಲ ಕಲಾವಿದ ಅತಿ ದೊಡ್ಡ ಸೂಪರ್ ಸ್ಟಾರ್ಗಳನ್ನು ಮೀರಿಸಿದ್ದಾನೆ. ಈ ವಾರದ IMDbಯ ಅತ್ಯಂತ ಜನಪ್ರಿಯ ಭಾರತೀಯ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಯುದ್ಧವೀರ್ ಅಹ್ಲಾವತ್ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ತಮಿಳು ಸಿನಿಮಾ ಸೂಪರ್ ಸ್ಟಾರ್ ವಿಜಯ್, ಐಶ್ವರ್ಯ ರೈ, ಜೂನಿಯರ್ NTR ಮತ್ತು ಶಾರುಖ್ ಖಾನ್ ರಂತಹ ಗಣ್ಯರನ್ನ ಹಿಂದಿಕ್ಕಿದ್ದಾನೆ. ಈ ಸಾಧನೆ ವಿಶೇಷ ಯಾಕಂದ್ರೆ ಯುದ್ಧವೀರ್ ಇತ್ತೀಚೆಗೆ ನೆಟ್ಫ್ಲಿಕ್ಸ್ನ ಚಿತ್ರ ಕರ್ತವ್ಯದಲ್ಲಿ 14 ವರ್ಷದ ಬಾಲಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರತಿ ವಾರ ವಿಶ್ವಾದ್ಯಂತ 250 ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರ ಪ್ರೊಫೈಲ್ ಭೇಟಿಗಳ ಆಧಾರದ ಮೇಲೆ IMDb ಈ ಪಟ್ಟಿಯನ್ನು ಸಂಗ್ರಹಿಸುತ್ತೆ. ಮೇ 15ರಂದು ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾದ ಕರ್ತವ್ಯ ಚಿತ್ರದಲ್ಲಿ ಸೈಫ್ ಅಲಿ ಖಾನ್ ಜೊತೆಗೆ ಯುದ್ಧವೀರ್ ಅಹ್ಲಾವತ್ ನಟಿಸಿದ್ದಾರೆ. ಚಿತ್ರದಲ್ಲಿ ಅವರು 14 ವರ್ಷದ ಬಾಲಕನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಯುದ್ಧವೀರ್ ಅವರ ಅಭಿನಯವನ್ನು ವಿಮರ್ಶಕರು ಮತ್ತು ಪ್ರೇಕ್ಷಕರು ಹೆಚ್ಚು ಪ್ರಶಂಸಿಸಿದ್ದಾರೆ. ಇದು ಅವರ IMDb ಪ್ರೊಫೈಲ್ಗೆ ಭೇಟಿ ನೀಡುವವರ ಸಂಖ್ಯೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. ಹರಿಯಾಣ ಮೂಲದ ಯುದ್ಧವೀರ್ ಅಹ್ಲಾವತ್ 2019ರಲ್ಲಿ ಸಾಂಡ್ ಕಿ ಆಂಗ್ ಚಿತ್ರದೊಂದಿಗೆ ತಮ್ಮ ನಟನಾ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ನಂತರ ಅವರು ಲವ್ ಹಾಸ್ಟೆಲ್ ಚಿತ್ರ ಮತ್ತು ಬಾಯ್ ಆ್ಯಂಡ್ ವೆಬ್ ಸರಣಿಯಲ್ಲಿ ಕಾಣಿಸಿಕೊಂಡರು. ಈ IMDb ಪಟ್ಟಿಯಲ್ಲಿ ಯುದ್ಧವೀರ್ ಹಲವಾರು ಪ್ರಮುಖ ತಾರೆಗಳನ್ನು ಹಿಂದಿಕ್ಕಿದ್ದಾರೆ. ಇತ್ತೀಚೆಗೆ ಕೀನ್ಸ್ ಚಿತ್ರೋತ್ಸವದಲ್ಲಿ ಸುದ್ದಿಯಲ್ಲಿದ್ದ ಐಶ್ವರ್ಯ ರೈ ಬಚ್ಚನ್ 3ನೇ ಸ್ಥಾನ ಪಡೆದರು. ತಮಿಳುನಾಡು ರಾಜಕೀಯದಲ್ಲಿ ತೊಡಗಿಸಿಕೊಂಡು ಸುದ್ದಿಯಲ್ಲಿರುವ ನಟ ವಿಜಯ್ 4ನೇ ಸ್ಥಾನವನ್ನು ಪಡೆದಿದ್ದಾರೆ. ಜೂನಿಯರ್ NTR 24ನೇ ಸ್ಥಾನ ಪಡೆದರೆ, ಶಾರುಖ್ ಖಾನ್ ಮತ್ತು ಆಲಿಯಾ ಭಟ್ ಟಾಪ್ 30ರಲ್ಲಿ ಸ್ಥಾನ ಪಡೆಯುವಲ್ಲಿಯೂ ವಿಫಲರಾಗಿದ್ದಾರೆ.